ಅಲ್ಲಿ ನೋಡ್ರಿ ಮ್ಯಾಟ್ ಹಾಕಿ ಅದ್ರ ಮೇಲೆ ಇಟ್ಟಿವ್ರಿ ಪಾಟ್ಸ್ನೆಲ್ಲ ಒಣಗಿಸಿ ಎತ್ತಿಟ್ಕೊಂಡ್ರೆ ಆಯ್ತು ಅಂತೇಳಿ ರೊಟ್ಟಿ ಇದಕ್ಕೆ ಮೆಂತ್ಯ ಹಾಕಿವಿ ಈ ಪಾಟಿಗೆ. ಈ ಪಾಟ್ನಾಗೂ ಇವು ಹಬೀಸ್ ಅದಾವ್ರಿ, ಜುನ್ಕರಿ ಇಲ್ಲ ನೋಡ್ರಿ ಶಾವಿಗೆ ಬರೀ ಪ್ಯಾಕೆಟ್ನ ತಂದು ತಿನ್ನೋದಾಗಿತ್ತು. ಎಷ್ಟು ಮಾಡ್ರಿ ಆಕ್ಷನ್ ಬರ್ರಿ ಆಕ್ಷನ್ ಏನಾದ್ರಿ ವಡೆ ಮಾಡಿಕೊಟ್ಟೆ ಎಲ್ಲರನ್ನು. ಬೆಳ್ಳುಳ್ಳಿ ಇದಿಷ್ಟು ತೊಗೊಂಡಿನಿ. ಈಗ ಒಂದ್ಸಲ ಪ್ಲೇನ್ ರುಬ್ಬಿನ್ರಿ ಅಲ್ಲೇ ನೋಡ್ರಿ. ನಮ್ಮ ಮನ್ವಿತ ಚಹಾ ಮಾಡಾಕತ್ತೇನೆ ರೀ ಸಂಜೆ. ಚಾನಲ್ ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದಿರಿ. ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಂಡಿನಿ. ಇವತ್ತು ಸ್ವಲ್ಪ ಕೆಲಸ ಐತ್ರಿ, ಮೊನ್ನೆ ಬ್ಯಾಂಕಿನ ಕೆಲಸ ಇನ್ನೊಂದು ಚೂರು ಬಾಕಿ ಐತಿ, ಮರ್ತು ಬರೀ ಫೋಟೋ ಕೊಟ್ಟಿಲ್ಲ. ಹಾಗಾಗಿ ಜಾಯಿಂಟ್ ಅಕೌಂಟಿಗೆ ಫೋಟೋ ತಂಬರಿ ಅಂತ ಫೋನ್ ಹಚ್ಚಿದ್ರು. ನಿನ್ನೆ ಹಚ್ಚಿದ್ರಿ ನೀವು ಕಾಯಿಲ್ಲ, ಇವತ್ತು ಹೊಂಟೀನಿ. ಬರ್ರಿ ಹೇಳ್ತೀನಿ ಆ ದಿನ ಏನೆಲ್ಲ ಐತೆಲ್ಲ ಶೇರ್ ಮಾಡ್ಕೊತೀನಿ. ಏನಾದ್ರು ಸ್ಕಿಪ್ ಮಾಡಿದ್ರೆ ಫೋಟೋ ನೋಡ್ಕೊಂಬರ್ರಿ. ಫಸ್ಟ್ ಈಗ ನಮ್ಮ ಅಂಗಡಿಗೆ ಹೋಗಿ ಚಹಾ ಕುಡಿದು ಬ್ಯಾಂಕಿಗೆ ಹೋಗಿ ನಾಷ್ಟನೂ ಮಾಡಿಲ್ಲ ರೀ, ಮನೆ ಕೆಲಸ ಎಷ್ಟು ಮಾಡ್ಕೊಂಡಿದ್ದೀನಿ. ನಾಷ್ಟ ಮಾಡಿಲ್ಲ, ಆಮೇಲೆ ಅಲ್ಲೇ ನಾಷ್ಟ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬರ್ಬೇಕು ರೀ ಸ್ನೇಹಿತರೆ. ಏನು ನೋಡ್ರಿ, ರಾತ್ರಿ ಅಡುಗೆಗೆ ಏನು ಮಾಡಾತೀನಿ ಅಂದ್ರೆ ಸಂಜೆ ಬಿಸಿನೀರು ಕಾಯಿಸಿ ಅಲಸಂದಿ ನೆನೆ ಹಾಕಿದೆ. ಕಾಳನ್ನ ಇಲ್ಲಿ ತೋರಿಸ್ಕೊಂಡು ಇದ್ರ ನೆನೆಸಿಟ್ಟಿದ್ದೆ. ಮನೆಗೆ ಹೋಗಿದ್ದೆ, ಇಷ್ಟೊತ್ತು ಈಗ ಬಂದೆ. ಮಧ್ಯಾಹ್ನದ್ದು ಅನ್ನ ಬೇಳೆ ಸಾರು ಮಾಡಿದ್ರಿ ಐತಿ, ನುಗ್ಗಿಕಾಯಿ ಸಾರು. ಹಾಗಾಗಿ ಸ್ನ್ಯಾಕ್ಸಿಗೆ ಅಂತೇಳಿ ಮಾಡ್ಬೇಕಂತ ಹಾಕಿದ್ದೆ ನಾನು. ಆದರೆ ಯಾಕೋ ಇಸ್ಕೊಂಡು ಬಿಡ್ತೀನಿ, ಅದು ಸರಿ ಅನ್ಸಲ್ಲ. ಅವ್ರಿಗೆ ಭಾಳ ಇಷ್ಟ ರೀ ಅದು. ಹಾಗಾಗಿ ರಾತ್ರಿ ಊಟದಾಗ ಬಿಸಿ ಬಿಸಿ ಒಂದು ನಾಲ್ಕು ಬಂದರು ಅವಾಗ ಮಾಡೋಣ ಅಂಥೇಳಿ ಬಿಟ್ರಿ. ಈಗ ಮಾಡಾಕತ್ತೀನಿ ರೀ. ಇಲ್ಲಿ ನೋಡಿರಿ, ಕರಿಬೇವು ಕೊತ್ತಂಬರಿ ತೊಳೆದಿಟ್ಕೊಂಡೀನಿ, ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಒಂದು ಸಣ್ಣ ಗಡ್ಡೆ, ಬೆಳ್ಳುಳ್ಳಿ ಇದಿಷ್ಟು ತೊಗೊಂಡೀನಿ. ಈಗ ಒಂದ್ಸಲ ಪ್ಲೇನ್ ರುಬ್ಬಿನ್ರಿ ಅಲ್ಲೇ ಅಲಸಂದಿನ. ಈಗ ಇನ್ನೊಂದು ಸರಿಗೆ ಇದಿಷ್ಟು ಮಸಾಲೆ ಹಾಕಿ ಹೋಗ್ತೀನಿ. ಆಮೇಲೆ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ತೀನಿ. ಭಾಳ ಇರಲಿಲ್ಲ ಮೊನ್ನೆ ಸಂತೆ ತಂದಿದ್ದು ಒಂದು ಸಾರು ಮಾಡೀನಿ, ಇನ್ನಿಷ್ಟು ಉಳಿದಿದ್ದು ಅವನೇ. ಈಗ ನನ್ನ ಪ್ಲ್ಯಾನ್ ಬೇರೆ ಇತ್ತು ಆ್ಯಕ್ಚುಲಿ. ನೆನೆ ಹಾಕಿರೋ ಹಿಂದೆ ಸ್ವಲ್ಪ ಚಪಾತಿ ಮಾಡ್ಕೊಂಡು ಇದ್ರ ಪಲ್ಯ ಮಾಡ್ಬೇಕಂತ ಅನ್ನಿಸ್ತು. ಇದು ಪಲ್ಯ ಚಲೋ ಆಗುತ್ತೆ ಚಪಾತಿ. ನಮ್ಮ ಯಜಮಾನ್ರಿಗೆ ಗ್ಯಾಸ್ಟಿಕ್ ಆಗುತ್ತಂತ ಬೇಡ ಸರಿ ಬಿಡ ಅಂತೇಳಿ ವಡೆ ಮಾಡೋ ನಂಗೆ ಇಷ್ಟ ಅಂದರು. ಹಂಗೆ ಆಯ್ತಂತೆ ವಡೆ ಮಾಡತ್ತಂತೆ. ಶೇಕ್ ಮಾಡ್ಬಿಡಮ್ಮ ಮೊಬೈಲ್ನ ನೋಡಿ ನಾನು ಅದಕ್ಕೆ ಈಗ 9:15 ಆಗೈತೆ. ಹೇಳಿ ನೋಡ್ರಿ ಇಷ್ಟಾಗಿ ಉಪ್ಪೊಂದು ಹಾಕಿಲ್ರಿ. ಈಗ ಉಪ್ಪು ಹಾಕೋಣ ಸಾಕು, ರುಬ್ಬಣ್ರಿ. ನೋಡಿರಿ ಮಿಕ್ಸಿ ಹಾಕಿದೆ ಮಸಾಲೆ ಇದು ಮತ್ತು ಫಸ್ಟ್ ಪ್ಲೇನ್ ಹಾಕಿದ್ದೆಲ್ಲ ಎರಡನ್ನು ಮಿಕ್ಸ್ ಮಾಡಿದೆ. ಈ ರೀತಿ ಆಯ್ತು. ಒಂಚೂರು ಖಾರ ಜಾಸ್ತಿನ ಆತ್ರಿ. ಇಲ್ರಿ ಏನಾಗಲ್ಲ, ಚೂರು ಖಾರ ತಿನ್ರಿ. ಈ ಅದಕ್ಕಿತ್ತಂದ್ರೆ ಹಿಂಗೆ ತೊಗೊಂಡು ಕೈಲೇ ಈ ಥರ ಹೋಲ್ ಮಾಡಿ ಹಿಂಗೆ ಬಿಡೋದ್ರೆ ಎಣ್ಣೆ. ಇದಕ್ಕೆ ಒಂಚೂರು ಸೋಡಾ ಪುಡಿ ಹಾಕ್ಕೊಂಡು ಆದ್ರೆ ಮುಗೀತು ಇದು. ಈಗ ನೋಡ್ರಿ, ಇವತ್ತು ಈ ಹುಲ್ಲಿನ ಹಚ್ಚೀನಿ. ಭಾಳ ಜನ ಕೇಳತ್ತಿದ್ರು ಆ ಕಡೆ ಹಾಕೊಂಡು ಹಚ್ಚಲದ ಅಂತೇಳಿ. ಇವತ್ತು ಹಚ್ಚಿ ನೋಡ್ರಿ. ಈ ಕಡೆ ಅನ್ನ, ಈ ಕಡೆ ಕುಡಿಯೋ ನೋಡ್ರಿ. ವಡ ಬಿಡ್ತೀನಿ, ವಡ 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 ಅಪ್ಪ ಅಷ್ಟು ತೊಂಡ ಏನಕ್ಕಾದಿಲ್ಲ ಅಷ್ಟೇನು ಒಂದೇ ಬಟ್ಟೆ. ಮಮ್ಮಿ ಅನ್ನಕ್ಕ ಇದು ಬಡ್ಡಿದೆ ಇದು ಮಮ್ಮಿ ಹಾಲೆ ಅಷ್ಟಾಗಿ ಹಾಕೊಂಡ ಎಲ್ಲರೂ ಜೋರು ಉಕ್ಕಾಕ್ ಬರಾಕ್ ಕುಂತೈತಿ. ಹೆಂಗತ್ತ ನೋಡಿ ಎರಡು ಈಚೆ ಜೋರ ದಾಲ್ ಬಂದ್ಬಿಟ್ಟಿಲ್ಲ.
ಬಂದಿತ್ತೆಲ್ಲ ಒಗಿದೆ. ಅದೇನಲ್ಲಿ ಎಣ್ಣೆನು ಅಲ್ಲಿ ಬಬಲ್ ಆ ಥರ ಬರುತ್ತಷ್ಟೆ. ಮಮ್ಮಿ ಅದಕ್ಕೇನು ಕಟ್ಟಿಗೆ ಇಡು ಹಚ್ಚ ಕಡೆ ಒಲಿಗೆ. ಮಮ್ಮಿ ಒಂದು ಒಲಿನ ಹಚ್ಚಿರ್ತೀವಲ್ಲ ಅದು ಎಷ್ಟು ತಟ್ಟಿದ್ದೀನಿದ ಮಮ್ಮಿ ಅದು ಒಳಗೆ ಹಾಕಟ್ಟಿಗೆ ಒಳಗೆ ಹಾಕ್ಲಿ ಒಂದು ಹಚ್ಚಿ ಸಾಲಿತ್ತ ಬಿಡು ನೋಡ್ರಿ. ಈಗ ವಡೆ ಫ್ರೈ ಮಾಡಾತೀನಿ. ಆ ಕಡೆ ಒಲ್ಲಿ ಸರಿ ಹತ್ತಲೇ ಇಲ್ಲರಿ, ಅದು ಅದಕ್ಕೆ ತೆಗೆದ್ಬಿಟ್ಟೆ. ಕಲ್ಲ ಹಚ್ಕೊಂಡು ಅನ್ನ ಇದಕ್ಕೆ ಹಾಕ್ಕೊಂಡು ನಮ್ಮವರು ಬಂದಾರ. ಸ್ವಲ್ಪ ಟೈಮ್ ಭಾಳ ಆಗೈತಿ. ದಿನ ಊಟ ಟೈಮ್ ಆಯ್ತು ಹಾಕೋದು ನೀವು ಯಾಕಂದ ಪ್ಲೇಟ್ ತಂಬು ಹಾಕೋದು ನೈತನ ಇಲ್ಲ. ಹಾಂ ಆ ಕಡೆ ಒಲಿ ನೋಡ್ರಿ ಹಚ್ಚಿ ಎದ್ದಾಗ ಬೈಟೈತೆ ಮಾಡಿ ಗಾಳಿ ಬಿಟ್ಟು. ಹೌದು ಗಾಳಿ ಬಿಡಾಕತ್ತೈತಿ. ಈ ಗಾಳಿ ಸಂಜೆ ಹೋಗೋದನ್ನ ಗಾಳಿ ಬಿಡೋದೈತಿ. ಅಯ್ಯೋ ಹೋಗ್ತೈತಿ ಸೇಫ್. ಏನು ಅದ್ರ ಮೇಲೆ ಬಿತ್ತು. ಏನಾದ್ರಿ ಇದಕ್ಕೆ ಮೆಣಸಿನ ಹಾಕಿಲ್ಲ. ಯಾವುದದು ಎಲ್ಲ ಹಾಕೈತಿ, ಎಲ್ಲ ಮಿಕ್ಸಿ ಮಾಡೈತಿ. ಇದು ಬಬ್ಬಲ್ ಬರೋದು ಕಡಿಮೆ ಆದ್ಮೇಲೆ ತೆಗಿಬೇಕ್ರಿ. ಮನ ನೋಡಿ ಕ್ಲಿಕ್ ಮಾಡೋದು ಸ್ವಲ್ಪ ಎಣ್ಣೆ ಚಲೋ. ಇದು ಡೇಂಜರ್ ಇದು ಫ್ರೈ ಮಾಡೋ ಐಟಮ್ ಹೊಡ್ಯಾಕ ತೆಗಿಲತ್ತಿ ಯಾರಿಗೆ ಊರಿಗೆ ಒಂದು ಕಡೆ. ಅದ್ರಾಗ ಫೋಟೋ ಹೊಡಕೊಂತೀವಿ. ಇತ್ತಾಗ ಉಳ್ಕೊಂಡ್ಬಿಡ್ತೈತಿ. ಉಂಟಾಡುತ್ತಲ್ಲ ಬೀಳತ್ತ ಕರೆಕ್ಟ್ ಇತ್ತಾಗ. ಹಾಂ ಬರ್ತೀನಿ ಸರಿ ಸಾರಿಂದ ವಡೆ ಮಾಡಿಕೊಟ್ಟೆ. ಎಲ್ಲರನ್ನು ತಿಂದರು, ಊಟ ಮಾಡಾತ್ತಾರ. ನಾನು ಈಗ ಊಟ ಮಾಡ್ಬೇಕ್ರಿ. ನಮ್ದೆಲ್ಲ ಅಡುಗೆ ಮಾಡೋದು ಮುಗೀತು. ಉಪ್ಪಿನಕಾಯಿ ಅಂತ ತೊಗೊಳಕ್ಕೆ ಬಂದೆ, ಕೈ ತೊಳ್ಕೊಂಡು ಮರ್ತ ಹೊಂಟಿ. ಹಾಕೋರಿ ನಾನು ಕರೆಕ್ಟ್ ಟೈಮ್ ಎಷ್ಟು ಟೈಪ್ ಆಗೈತಪ್ಪ ಅಂತಂದ್ರೆ 11 11 ಹಾಕಿ ಟೈಮ್. ನಾವು ಊಟ ಮಾಡಿ ವಾಕಿಂಗ್ ಮುಂದಿರಿ ನಮ್ಮ ಏರಿಯಾದಾಗ. ಯಾಕಂದ್ರೆ ನಾವು ಇವ್ರೊಳಗೆ ಇರ್ತಾರೆ ಎಲ್ಲರೂ ವಾಕ್ ಆಗಿರಂಗಿಲ್ಲ. ಆಮೇಲೆ ನಂದು ಊಟ ಆದಮೇಲೆ ಡೈಲಿ ವಾಕ್ ಮಾಡತ್ತೀನಿ ರೀ. ಗ್ಯಾಸ್ಟ್ರಿಕ್ ಸಮಸ್ಯೆ ಆ ಸಮಸ್ಯೆ ಅಂಥೇಳಿ ನಮ್ಗೆ ವಯಸ್ಸು ಆತಲ್ಲ ರೀ. 10:49 ಆಗೈತೆ ನೋಡಿರಿ ಟೈಮ್. ಹೌದು ಹೇಳಿ. ನಾವು ಒಬ್ಬನೇ ಬರ್ತಿದ್ರಿ ಈಕಿ ಅದಕ್ಕೂ ಕರ್ಕೊಂಡು ಬಿಟ್ಟು ಹಾಕಿ ಅಂದ್ಲ. ಹಂಗಾಗಿ ಬಾ ಅಂತ ಫ್ಯಾಮಿಲಿ ಸಮೇತ ಫೈಟ್ ನೋಡ್ರಿ. ದಾರಿಗುಂಟನು ಮನ್ಯಾಗ
ಸ್ಲೋ. ಮುಂಜಾನೆ ಎದ್ದಾಗಿಂದ ಸಂಜೆ ಮಕ್ಕೊಳ್ತಾನೆ ಹಿಂಗೆ ಫೈಟ್ ನೋಡ್ರಿ ಇಬ್ಬರು. ಹಾಸಿಗೆಯಿಂದ ನೋಡ್ಕೊಂತಾನೆ ಹೊಡೆದಾಡ್ದೆ ಸಮ್ಮರ್ ಫೈಟ್. ಬೆಳಗ್ಗೆ 9 ಗಂಟೆ ನಾವೆಲ್ಲರೂ ಕುಂತು ನಾಷ್ಟ ಮಾಡಕತ್ತೀವಿ. ನಮ್ಮ ತ ನೋಡ್ರಿ ದಿಲ್ ತೋರ್ಸಾತ ನಿಮ್ಗೆ. ತಯಾರಿ ಸ್ಟಾರ್ಟ್ ಆಗೈತೆ ರೀ ಬೆಳಗಿಂದ. ಕಬಡ್ಡಿ ಹಾಸಿಗೆ ಚಲೋ ಆಗೈತಿ. ಒಂದು ಕಿರಿಕಿರಿ ಅಲ್ರಿ ಫೈಟ್ ಇರ್ತಾವೆ. ಮುಗಿಸ್ಕೊಂಡು ಹಸಿವು ಊಟ ಮಾಡ್ಕೊಂಡು ಮತ್ತೆ ಚಲೋ ಆಗೈತೆ. ಹೌದಲ್ರಿ? ಇಲ್ಲಿಂದ ಮೆಳಗೆ ಮೇಲೆ ನೋಡೋದು, ಇಲ್ಲಿಂದ ರೋಡಿಗೆ ಹೊಡೋದು, ವಾಪಸ್ ತೊಗೊಳಕ್ಕೆ ಬರೋದು, ಕುಂದ್ರದು. ಇವರು ಅಂಪೈರ್ ರೀ, ಸಿಟಿ ಹೊಡೆದು ಅವಾಗ ಔಟ್ ಅಂತೇಳಿ. ಮೇಡಮರ್ನ ಬಂದು ಅವಸರದಾಗ ನೋಡ್ರಿ ಹಿಟ್ಟಿನಿಗೆ ಹಂಗೆ ಗಡ್ಬಡ್ಲೆ ಮಾಡಿದ್ರು. ನಾ ಹಂಗೆ ಅಚಾನಕ್ ಬರೋಕ್ಕೆ ಬಂದಿದ್ದೆ. ಅವ್ರು ನಾಷ್ಟ ಮಾಡೋದಿದ್ರು ತಿನ್ಕೊಂಡು ಹೋಗ ಅಂತಂದ್ರೆ ಹಿಂಗಾಗಿ ತಿನ್ನತ್ತೀವಿ. ಮತ್ತೊಮ್ಮೆ ಏನು ಇವತ್ತು ವಿಶೇಷ? ಎಲ್ಲಿ ಹೋಗೋದು ಏನಿಲ್ಲ, ದಿನ ಇರೋದು. ಯಾಕೆ ಸಿಟ್ಕೊಂಡಿ ಲೇಟ್ ಆಗುತ್ತಾ ಸ್ನೇಹಿತರೆ? ಈಗ ನೋಡ್ರಿ ಮಧ್ಯಾಹ್ನ ಊಟ ಮಾಡಾಕತ್ಯಾರ. ಊಟಕ್ಕಲ್ಲ ಊಟ ಇವತ್ತು ಸ್ಪೆಷಲ್ ರೀ. ನಮ್ಮ ಹಳ್ಳಿ ಊಟ ಮಾಡೀನಿ. ಅಡುಗೆ ಮಾಡಿದ್ದೆ. ರೊಟ್ಟಿ ಹೆಸರಿಕಾಯ್ತಿಗ್ಯ ಜುಣ್ಕಾರಿ, ಕಡ್ಲೆ ಚಟ್ನಿ, ಜುಣ್ಕ ನೋಡ್ರಲ್ಲ. ಅನ್ನಕ್ಕಾಗುತ್ತೆ ಅದಕ್ಕಾಗುತ್ತೆ ಅಂತ ಮಾಡಿರೋದು ಅನ್ನ ರೀ. ರಾತ್ರಿದು ಒಲೆ ಮೇಲೆ ಮಾಡಿದ್ದೆ ಅನ್ನ ಐತಿ. ಈಗ ಮಾಡಿದ್ದು ಇಲ್ಲಿ ಬಿಸಿದೈತಿ ಕುಕ್ಕರ್ನಾಗ. ಸರಿ ಊಟ ಮಾಡಿರಿ ನೀವು. ಬಡ ಹಚ್ಕೊಂಡು ನಿಮ್ಮ ನೋಡೋಕವಲ್ಲ ನಾನು. ನೋಡಲ್ಲಿ ಈಟಂತ ತೋರಿಸ್ತಾನೆ ಅದನ್ನ ರೊಟ್ಟಿಗೆ ಜುಣ್ಕಾಲ ಚೆನ್ನಾಗಿ ಹಚ್ಕೊರಪ್ಪ. ಹೊಡೆದ್ನಿ ಹಿಂಗೆ ಹಚ್ಚಿ ಹಿಂಗೆ ಕೊಡ್ರಿ, ಸುತ್ತಿ ಕೊಟ್ರಿ ಕೈಯಾಗ ತಿಂತಾನೆ. ಕೊಡ್ರಿ. ನಿಮ್ಗೆ ಟವಲ್ ವರ್ಷನಿಂದ ತಂದೆ ಮಕ್ಳಿಗೆ ಹೊರಗೆ ಹಾಕ್ರಿ ಅಂತ ಹೇಳಿರ್ತೀನಿ. ಇಲ್ಲ ಇಲ್ಲೇ ಹಾಕ್ತಾರೆ ತಂದು ಮಕ್ಳಿಗೆ ಹಿಂಗೆ. ಹೌದಾ ತಂದೆ ಮಡ್ಚಿರ್ತಾನ, ಇನ್ನು ಒಗಿತಾನೆ ಅನ್ಬೋದು. ಬರ್ತದೆ ಸುಳ್ರಿ. ಇನ್ನೊಂದು ಏನಪ್ಪ ಅಂದರೆ ನೋಡ್ರಿ, ನಾವು ಏನು ಹಾಕ್ಸೀವಿ, ಶಾವಿಗೆ ಹಾಕ್ಸಿವಪ್ಪ. ನನ್ನ ಟಾಪು ಹೊತ್ತು ಬಿಸಿಲಿಗೆ ನೀನು ಹೋಗೋದಕ್ಕೇನೆ ಸಂಜೆ ನಿಲ್ಲಕ್ಕಾಗಲ್ರಿ. ಇಲ್ಲಿ ನಿಂತು ತಗೊಂಬರೋಕ್ಕಾಗಲ್ಲ, ಅಷ್ಟು ಕಾಲು ಸುಡ್ತವೆ. ಏನು ಮಾಡ್ಬೇಕು ಇಲ್ಲ ನೋಡ್ರಿ. ಶಾವಿಗೆ ಬರೀ ಪ್ಯಾಕೆಟ್ನ ತಂದು ತಿನ್ನೋದಾಗಿತ್ತು. ಯಶ್ವಂಟ್ರಿಗೆ ಹಾಕ್ಸಂಬರ್ರಿ ಅಂತಿದ್ದೆ. ಹಾಕ್ಸಂಬಂದ್ರೆ ಎಷ್ಟೋ 2 kg ಅದಾವ್ರಿ, ಅವೇನು ಭಾಳ ಇಲ್ಲ. ಹಾಗಾಗಿ ಇನ್ನೊಮ್ಮೆ ಬಿಸಿಲಿಗೆ ಒಣಗಿಸಿ ಎತ್ತಿಟ್ಕೊಂಡ್ರೆ ಆಯ್ತು ಅಂತೇಳಿ ಒಣಗ್ಸಕ್ಕೆ ಹಾಕೀನಿ. ಯಜಮಾನ್ರೆ ಎಂತಲ ಬಿಡ್ರಿ, ಜೋದಟ್ಟಿ ಕಾಲ ಐತಿ. ಜೋದಟ್ಟಿ ಹಾಕ್ಸಂಬಂದಾರ. ಇವ್ರಿಗೆ ಹಣ್ಣುಗಳು ಇರಲಿಲ್ಲ. ಹಣ್ಣವನ್ನೆಲ್ಲ ತೊಗೊಂಬಂದಾರ. ಎಲ್ಲ ಎತ್ತಿಡ್ಬೇಕ್ರಿ ಇವ್ರದ್ದು. ಊಟ ಆದಮೇಲೆ ನೀಟ್ ಮಾಡ್ಕೊತೀನಿ. ನಮ್ಮದು ಮನೆ ಫುಲ್ ಆಗ್ಬಿಡ್ತೈತ್ರಿ ಇಷ್ಟಕ್ಕೆ. 3 ಮಂದಿ ಇದೊಂದು ಹಾಲು ಇಟ್ಟು ಉಣ್ಣಕ್ಕಾಗೈತಿ. ಅದೊಂದು 3-4 ಮಂದಿ ಮಕ್ಕೊಳಕೈತ್ರಿ ರೂಮ್. ಹೆಚ್ಚಿಗೆ ಏನಿಲ್ಲ. ಆದ್ರೆ ಮನುಷ್ಯರ್ಕಿಂತ ಸೋಫಾಗಳೇ ವಸ್ತುಗಳೇ ಟೇಬಲ್ಲು ಅವೇ ಜಾಸ್ತಿ ಜಾಗ ಹಿಡ್ಕೊಂಡವು ಅಲ್ಲ. ರೀ ಈಗ ನೋಡ್ರಿ ರಾತ್ರಿ ಊಟಕ್ಕೆ ಎಲ್ಲಿ ಹೆಚ್ಚಿನಿ ಕುದಿಯಾಕತ್ತೈತಿ. ಏನು ಮಾಡೋದು ಹೇಳ್ರಿ. ಹೆಚ್ಚಾಗಿ ತಂದು ಅದ್ರದ್ದು ಉಪ್ಪಿಟ್ಟು ಮಾಡತ್ತೀನಿ. ಮಧ್ಯಾಹ್ನದ ಅನ್ನ ಜೀವಕ ಐತಿ. ಅದಕ್ಕೆ ಇವ್ರಾಗ ಇಷ್ಟ ಆದ್ರೆ ಸರಿ ಊಟ ಮಾಡೋಣ. ಸ್ವಲ್ಪ ಬಿಸಿ ಮಾಡತ್ತೀನಿ ನೋಡಿ. ಒಂಥರ ಖುಷಿ ರೀ ಒಂದು ನೋಡೋಕ್ಕೆ. ಹಾಕ್ಸಿದ್ದೀನಿ ಪ್ಯಾಕೆಟ್ನಾಗ ಅಷ್ಟು ಟೇಸ್ಟ್ ಅನ್ಸಲ್ಲ. ಅಲ್ಲ ಕೇಳ್ತಿ ಫುಲ್ ಆಯ್ತು ನೋಡ್ರಿ. ನಾವು ಸಣ್ಣ ಮಾಡತ್ತೀನಿ ನೀನ ಬಿಚ್ಚಿ. ಇಲ್ಲಿ ಯಾಕೋ ಸಣ್ಣ ಮತ್ತೆ ಕುದೀತಾವಲ್ಲ ಒಂದಕ್ಕೊಂದು ಕುದ್ದು ಸಣ್ಣಕ್ಕ. ನಮ್ಮನು ಇವತ್ತು ಮಧ್ಯಾಹ್ನ ಮಕ್ಕೊಂಡಿದ್ರಿ. ಇವತ್ತನ್ನು ಸಂಜೆ ಮಕ್ಕೊಂಡಿದ್ದಾನೆ. ಹಾಗಾಗಿ ಎತ್ತರ ಅದಾನ. ಅವ್ನು ಮಕ್ಕೊಂಡಿಲ್ಲ ನೋಡಲಿ. ಎಬ್ಸಿದಲ್ಲ ಊಟ ಮಾಡಿ ಮಕ್ಕೊಂಡು ಕುದ್ಬಿಟ್ರೆ ಉಪ್ಪಿಟ್ಟು ರೆಡಿ. ಎಷ್ಟು ನಿಮಿಷ ತಟ್ಟೆ ತುದತ್ತ? ಒಂದು 2-3 ನಿಮಿಷ ಅಲ್ಲ, ಒಂದು 5 ನಿಮಿಷ. ಮಮ್ಮಿ ನೀವು ಎಡುತ್ತಾ ಏನೋ ಕೇಳ್ದಾಗ 1-5 ನಿಮಿಷ ಅಂತೀವಿ. ಹಂಗೆ ಮಾತಾಡಿ
ಹುಷಾರು ತೊಗೊಂಬರ್ತೀನಿ. ಹೌದು ಸ್ನೇಹಿತರೆ, ಈಗ ನೋಡ್ರಿ ನೆಕ್ಲೆಸ್ ಪ್ಯಾಟ್ರನ್ ಫಸ್ಟ್ ಟೈಮ್ ತರಿಸಿದ್ನಲ್ಲ, ಆ ಕ್ವಾಲಿಟಿ ಬೇರೆ ಈ ಕ್ವಾಲಿಟಿ ಬೇರೆ. ಸಖತ್ತಾಗೈತಿ. ಶೈನಿಂಗ್ ಅಂತೂ ನೋಡ್ತಿರ್ಬೋದು ನೀವು ಯಾವ ರೀತಿ ಶೈನಿಂಗ್ ಐತಿ ಸೀರೆ ಅಂತೇಳಿ. ಭಾರಿ ಐತಿ. ಕಲರ್ಸ್ ಮಾತ್ರ ಅನಾಥ ಕಲರ್ಸ್ ಅದಾವು. ಇದು ಪಿಂಕ್ ಕಲರ್. ಇದು ನೋಡ್ರಿ ಬಾಟಲ್ ಗ್ರೀನ್. ಹೆವಿ ಅಂದರೆ ಹೆವಿ. ಇವು ಎರಡು ಭಾಳ ಟ್ರೆಂಡ್ ಇರೋಂಥ ಕಲರ್ಸ್ ಇವು. ಇದ್ರಾಗ ಇದು ಬಿಗ್ ಬಾರ್ಡ್ರ್ ಬರ್ತೈತೆ ರೀ, ಇದು ಸ್ಮಾಲ್ ಬಾರ್ಡ್ರ್. ನಿಮ್ಗೆ ಯಾವುದಾದ್ರೂ ಬೇಕಂದ್ರೆ ಯಾವುದಾದ್ರೂ ಸಿಗುತ್ತೆ. ಚಿಕ್ಕ ಬಾರ್ಡ್ರ್ ಬೇಕಂದ್ರೆ ಚಿಕ್ಕ ಬಾರ್ಡ್ರ್, ದೊಡ್ಡ ಬಾರ್ಡ್ರ್ ಬೇಕಂದ್ರೆ ದೊಡ್ಡ ಬಾರ್ಡ್ರ್ ಸಿಗುತ್ತೆ. ಬಟ್ ಕ್ವಾಲಿಟಿ ಮಾತ್ರ ಲಾಸ್ಟ್ ಟೈಮ್ ತರಿಸೋದಕ್ಕಿಂತ ಸೂಪರ್ ಕ್ವಾಲಿಟಿ ಅದಾವೆ. ನಂಬರ್ 1 ಕ್ವಾಲಿಟಿ ಸಖತ್ ಅದಾವೆ. ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಐತಿ ಬಟ್ಟೆ ಅಂತೇಳಿ. ಲಾಸ್ಟ್ ಟೈಮಿಂದು ವೇಟ್ ಇತ್ತು ಸಾರಿ, ಅದಕ್ಕೆ ಹೋಲಿಸಿದ್ರೆ ಇದು ಇನ್ನೂ ಚಲೋ ಕ್ವಾಲಿಟಿ. ಫುಲ್ ಬಟ್ಟೆ ಶೈನಿಂಗ್ ಬರುತ್ತೆ, ಫುಲ್ ಸಾಫ್ಟ್ ಐತಿ. ಅದು ಕೂಡ ಚಲೋ ಇತ್ತು, ಅದು ಕೂಡ ಸಾಫ್ಟ್ ಇತ್ತು, ಮಸ್ತ್ ಐತಿ. ಬಟ್ ಅದನ್ನ ಹೋಲಿಸಿದ್ರೆ ಇದು ಫುಲ್ಲು ಗ್ರ್ಯಾಂಡ್ ಲುಕ್ಕು ಕೊಡ್ತೈತಿ. ಹೆವಿ ಕ್ವಾಲಿಟಿ ಐತ್ರಿ ಆ ಸರಿಗಿಂತ. ನೋಡ್ತಿರ್ಬೋದು ಸಾಫ್ಟ್ ಐತೆ ಅಂತೇಳಿ. ಅದನ್ನು ತೊಗೊಂಡ್ರೆ ಗೊತ್ತಿರುತ್ತೆ. ಇನ್ನೂ ಒಂದು ಸರಿ ತೊಗೊಂಡು ನೋಡ್ರಿ ಗೊತ್ತಾಗುತ್ತೆ ಆ ಸಾರಿ ಈ ಸಾರಿ. ಅದು ಕ್ವಾಲಿಟಿ ತಗೊಂಡು ಸ್ವಲ್ಪ ಪ್ರೈಸ್ ಹೆಚ್ಚು ಕಡಿಮೆ ಇರ್ತೈತಿ. ಬಿಟ್ಟರೆ ಬೇರೆ ಏನಿಲ್ಲ. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಿ ನೋಡ್ರಿ ಏನು ಪಳ ಅಂತ ಹೊಳಿತೈತಿ ಸೀರೆ. ಬಾರ್ಡ್ರ್ ನೋಡ್ರಿ ಇದು ಹೆಂಗೈತಿ, ಸೂಪರ್ ಐತಿ. ಇದು ಬ್ರೊಕೆಟ್ ಅಲ್ರಿ, ಸಣ್ಣ ಬುಟ್ಟಿ ಬ್ಲೌಸ್ ಬರುತ್ತೆ ಇದ್ರೊಳಗೆ. ಆ್ಯಕ್ಚುಲಿ ಇವೆರಡು ಸೀರೆನ ಯಾಕೆ ಪಟ್ಟಿಗಳು ತೆಗೆದು ಹೇಳತ್ತೀನಿ ಅಂದ್ರೆ, ಹೆವಿ ಟ್ರೆಂಡ್ ಇರೋವಂಥದ್ದು, ಜಾಸ್ತಿ ಸೇಲ್ ಆಗ್ತಿರೋಂಥ ಕಲರ್ಸ್ ಇದು. ಹಾಗೆ ಇದು ಕೂಡ ಈಗ ನಾನು ಪ್ಯಾಕ್ ಮಾಡಬೇಕು. ಅದಕ್ಕೆ ಮತ್ತು ಇಲ್ಲಿಗೆ ಇವೆರಡು ಕಲರ್ಸ್, ಹಂಗಾಗಿ ಮತ್ತೆ ತರಿಸ್ಬೇಕು. ಬೇಕಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಂಬರ್ ಕೊಟ್ಟಿರ್ತೀನಿ. ಕಲರ್ಸ್ ಮಾತ್ರ ಇನ್ನೂ ಅದಾವು. ಬೇಕಂದ್ರೆ ನಾನು ಫೋಟೋ ಕೇಳಿದ್ರೆ ಫೋಟೋ ಹಾಕ್ತೀನಿ, ಅವೈಲೇಬಲ್ ಇರೋ ಕಲರ್ಸ್. ಇವು ಬೇಕಂದ್ರೆ ಇವೂ ಸಿಗ್ತೈತೆ ನಿಮ್ಗೆ. ಈಗ ಮತ್ತೆ ರೀಸ್ಟಾಕ್ ಮಾಡೋಕ್ಕೆ ಹಾಕ್ಸಿದ್ದೀನಿ, ಇವನ್ನ ಬರ್ತಾವೆ. ನೆಕ್ಲೆಸ್ ಪ್ಯಾಟ್ರನ್ ಡಿಸೈನ್, ಹೆವಿ ಪ್ರೀಮಿಯಂ ಕ್ವಾಲಿಟಿ ಸಾರಿ. ಭಾಳ ದಿನ ಆಗಿತ್ತು ಇವು ಬೇಕಕ್ಕೆ ತೊಗೊಂಡಿದ್ದಿಲ್ಲ ನಾನು. ಬರೀ ಎಲ್ಲದ್ರಾಗೂ ಎಲ್ಲ ಗಿಡಗಳು ಹೋಗ್ಬಿಟ್ಟವ್ರಿಗೆ ಹಾಳಾಗಿ. ಇದು ಟೇಬಲ್ ರೋಜ್ ಅಷ್ಟೇ ಐತಿ, ಇದ್ರಾಗೂ ಐತಿ, ಇದ್ರಾಗೂ ಐತಿ, ಇದ್ರಾಗೂ ಐತಿ. ಹಾಗಾಗಿ ಖಾಲಿ ಇದೆ. ಇದ್ರಾಗ ಬೇರೆ ಬೇರೆ ಸಸಿ ಹಚ್ಚೋಣ ಅಂತೇಳಿ ಎಲ್ಲ ಹಾಕಕತ್ತೀನಿ. ಈಗ ಇದಕ್ಕೆ ಇದ್ರಾಗ ಒಂದು ಯಾವುದೋ ಗಿಡ ಹುಟ್ಟಿತ್ತು ರೀ, ಕೇಳಕ್ಕೆ ಬರೋದು ನನಗೆ 3 ದಿನ ಅಷ್ಟೇ. ಅದು ಅಮೃತ ಬಳ್ಳಿ ಮಮ್ಮಿ. ಅದಲ್ಲ ಅಮೃತ ಬಳ್ಳಿ, ಇದ್ರಾಗ ಐತಿ. ಇದು ಅದು ಅಮೃತ ಬಳ್ಳಿನ. ಅದು ಈಗ ನೋಡ್ರಿ. ಹಾಗಾಗಿ ನಾವು ಈಗ ಇದಕ್ಕೆ ಮೆಂತ್ಯ ಹಾಕಾಗತ್ತೀನಿ ರೀ. ಮೆಂತ್ಯ ಸೊಪ್ಪು ಬೆಳಿತೀವಿ. ಭಾಳ ಹಾಕ್ತಿಲ್ಲ ಅಂದ್ರೆ ಚೆಂದಾಗಿ ಗುತ್ತ ಬೆಳೆದು ನಾನು ಚೆಂದ ಬೆಳಿತೈತೆ. ಮನ್ವಿತ್ತೆ ನಾವೆಲ್ಲ ಸಣ್ಣರಿದ್ದಾಗ ಪಂಚಮಿ ಹಬ್ಬ 1 ತಿಂಗಳ 20 ದಿವಸ ಮುಂದೆ ಐತೆ ಅಂದಾಗ ಇವ್ದ ಮಾಡ್ತಿದ್ವಿ ಕೆಲಸ. ಅಲ್ಲಿ ಚಿಪ್ಪದಲ್ಲ ಅದ್ರ ಮಣ್ಣು ಹಾಕಿ ಸಬ್ಬಸಿಗೆ ಸೊಪ್ಪು, ಈ ಸೊಪ್ಪು ಹಾಕ್ತಿದ್ವಿ. ಮಣ್ಣು ತಂದು ಅದ್ರೊಳಗೆ ಬೀಜ ಹಾಕಿ ಹುಟ್ಟಿಸ್ತಿದ್ವಿ. ಈ ಮೆಂತ್ಯ ಸಬ್ಬಸಿಗೆ ಅದೆಲ್ಲ. ಇದಕ್ಕೊಂಚೂರು ಮೇಲೆ ಮಣ್ಣು ಬೇಕಲ್ಲ, ಒಣ ಮಣ್ಣಿಲ್ಲ, ಎಲ್ಲ ಹಸಿ ಐತಿ. ಎಷ್ಟು ಜಿಗಿ ಐತಿ ನೋಡ್ರಿ ಇದು ಮಣ್ಣು. ಯಾಕಂದ್ರೆ ಇದರಿಂದ ಕ್ಲೇ ಭಾರಿ ಹಾಕೋ ಕ್ಲೇ ಮಾಡೋಕೆ ಭಾರಿ ಬರ್ತಿದೆ ಮಣ್ಣು. ಗಮ್ಮಾಕ್ ಮಾಡ್ಬೇಕು, ಭಾರಿ ಆಗುತ್ತೆ. ಇದು ನೋಡ್ರಿ ಮೊನ್ನೆ ಮಳೆಗೆ ಸಿಗ್ತೈತಿ. ಎಲ್ಲ ಹಾಳಾಗಿತ್ತು, ಅದು ಹೋಗಿತ್ತು. ಗಿಡ ಹೊಳ್ಬಿಟ್ಟೈತಿ. ಯಾಕಂದ್ರೆ ಏನು ಮಾಡೋದು ಈಗ ಇದಕ್ಕೆ ಮಣ್ಣು ಮೇಲೆ ಸ್ವಲ್ಪ ಮಣ್ಣು ಹರಡಬೇಕು ಇದಕ್ಕೆ. ಇದನ್ನ ಮಣ್ಣು ಮೇಲೆ ಹಾಕಲ್ಲ. ಯಾವ ಮಣ್ಣು? ಇದನ್ನ ಹಸಿ ಐತೆ ಅದು, ಹಿಂಗೆ ಉದ್ರಲ್ಲ ಅದು. ಒಣ ಮಣ್ಣಾದ ಹಿಂಗೆ ಉದುರಿಸ್ಬೋದಿತ್ತು. ಅಲ್ಲಿ ತೊಗೊಂಬರ್ತೀವಿ. ಹೋಗಿ ಚಿಪ್ನೆ ತೊಂಬೋರು ಇಡೋದು ಕೈ ಸ್ಟಾರ್ಟ್. ಈಗ ನೋಡ್ರಿ, ಇವು 2ರಾಗು ಅಲ್ಲೊಂದ್ರಾಗ ಹೊಸ ಬೀಜ ಹಾಕಿದ್ವಿ. ಇದು ಮೆಂತ್ಯ ಹಾಕೀನಿ. ಇಲ್ಲಿ ಬಾಪ ಜೂಮ್ ಮಾಡಿದ್ವಿ. ಇದಕ್ಕೆ ಮೆಂತ್ಯ ಹಾಕಿವಿ ಈ ಪಾಟಿಗೆ. ಈ ಪಾಟ್ನಾಗೂ ಇವು ಹಬೀಸ್ ಅದಾವ್ರಿ, ಅಂದ್ರೆ ಕೊತ್ತಂಬರಿ ಬೀಜ ಹಾಕಿವಿ, ಧನಿಯಾ ಕಾಳು, ಇಲ್ಲಿ ಮೆಂತ್ಯ ಕಾಳು ಹಾಕಿ, ಟೊಮೆಟೊ ಬೀಜ, ಸ್ವಲ್ಪ ಟೊಮೆಟೊನ ಮಿಕ್ಸ್ ಮಾಡಿವಿ. ನೋಡೋಣ ರೀ ಎಷ್ಟು ದಿನಕ್ಕೆ ಮಳೆ ಕಾಯ್ತಾವೆ ತೋರಿಸ್ತೀವಿ. ಅದ್ರೊಳಗೆ ಅಲ್ಲೊಂಚೂರು ಟೇಬಲ್ ರೋಜಿ ಐತ್ರಿ ಆಲ್ರೆಡಿ. ನೋಡೋಣ ಅದು ಪಾಡಿಗೆ ಅದು ಬೆಳಿತೈತಿ, ಇವುಗಳ ಪಾಡಿಗೆ ಬೆಳಿತಾವೆ. ಅಲ್ಲಿ ನಮ್ಮ ತನು ಸಣ್ಣ ಚಟ್ಲಿಯಾಗ ಕೊತ್ತಂಬರಿ ಹಾಕಿ ಅಂದ್ರೆ ಅದೇ ಥರ. ಇದಿಷ್ಟು ಕಸ ನೋಡ್ರಿ, ಬೆಳೆದಿರೋಂಥ ಕಸ ಎಲ್ಲ ಸ್ವಚ್ಛ ಮಾಡಿದೆ ಪಾಟ್ಸ್ನ. ಇದು ನೋಡ್ರಿ ದಡಂಬ್ರಿ ಇದೆ. ಇದು
ತಿಂದಿದ್ದು ಬೀಜ ಹಾಕಿದ್ರು ಹುಟ್ಟೈತೆ ಅದು. ಅದನ್ನ ಬೇರೆ ಜಾಗದಾಗ ನೆಡ್ಬೇಕು, ನಮಗೇನು ಇಲ್ಲೆಲ್ಲಿ ನೆಡ್ಬೇಕು, ಸುಮ್ಮನೆ ಬಿಟ್ಟಿವಿ. ಇಲ್ಲ ಅಮ್ಮರ ಮನೆಯಾಗಾರ ಕೊಡ್ಬೇಕು ನಾವು, ಅವ್ರ ಮನೆ ಜಾಗ ಇದ್ದು ಬೆಳೆಸ್ತೀನಿ. ಜಾಗ ಐತೆ ನೋಡ್ರಿ ನಮ್ಮ ಮನ್ವಿತ ಚಹಾ ಮಾಡಾಕತ್ತೇನೆ ರೀ ಸಂಜೆ. ಹೊರಗೆ ಚಹಾ ಇದೆ ಮತ್ತೆ ಸ್ವಲ್ಪ ಐತೆ ಅದು ಚಹಾ ಪುಡಿ. ಕಬಿಣಿ ಹಾಂ ಇಲ್ಲಿ ಬಿಡ ಆಗೈತೆ ತಗೋತೀನಿ ಸರಿ. ಚಹಾ ಪುಡಿ ಹಾಕ್ರಿ ಒಂಚೂರು ಇದ್ದ ಡಬ್ಬೆಂದ ಹಾಕಪ್ಪ, ಅದಷ್ಟು ಟೇಸ್ಟ್ ಇಲ್ಲ, ಅದಕ್ಕೆ ನಾ ಇದನ್ನು ಪ್ಯಾಕೆಟ್ ಹಾಕ್ತಿದ್ದೆ. ಹಾಕು ಇಂಚೂರು ಹಾಕು, ಚೂರು ಹಾಕು. ಹಾಂ ಅಷ್ಟೇ ಹ್ಞೂ ಬೇಡ ಕುದಿಲ್ಲ ಅದು. ಸಕ್ಕರೆ ಕುದ್ಮೇಲೆ ಹಾಕಿ ಸಕ್ಕರೆ. ಟೈಟ್ ಮಾಡೋದು ಮುಚ್ಚಿಡ. ನಾನೇ ಮಾಡ್ತೀನಿ ಮಮ್ಮಿ ಅಂತೇಳಿ ನಾನು ಚಹಾ ಮಾಡ್ತೀನಿ ಅಂತ ದೇವ್ರ ಮಂದಿ ಪಚ್ಚನ. ಕುದ್ಮೇಲೆ ಸಕ್ಕರೆ ಹಾಕು. ಸಕ್ಕರೆ ಕೊಟ್ಟಿರ್ತೀನಿ. ಸ್ಪೂನ್ ಐತೆ ನಾವು ತೊಗೊಂಡು ಹಾಕು. ಸ್ಪೂನಲ್ಲಿ ಅಲ್ಲಿ ಐತೆ ನೋಡು, ಸ್ಪೂನ್ ಎದುರಾಗ ಇರ್ತಾವೆ. ನಮ್ಮ ಮನೆ ಮಾಡಿದ್ದು ಚಹಾ ರೆಡಿ ಆಯಿತು, ಹಾಕೊಂಬಂದು ಕುಂತೀವಿ. ಯಾಕೋ ಫಸ್ಟ್ ಟೈಮ್ ಸ್ವಲ್ಪ ಬಿಸ್ಕಿಟ್ ತಿನ್ಬೇಕಂತ ಅನ್ನಿಸ್ತು, ಹಂಗಾಗಿ 2 ಬಿಸ್ಕಿಟ್ ತರಿಸಿದ್ದೆ. ಹಾಲು ಬಿಸ್ಕಿಟ್ 2 ತೊಗೊಂಬಂದಿರ್ತಾವೆ. ಟೀ ಮಾಡ್ಕೊಂಬಂದಾನ ಬಂಗಾರ. ಚಲೋ ಆಯ್ತು ಕಂದ, ನಾ ಕುಡಿಯಂಗಾಗೈತಿ. ಸುಮ್ಮನೆ ತಿನ್ನಿ, ನೀನು ಕುಡಿಯಲ್ಲ ಹಂಗೆ ಎದ್ಕೊತೀನಿ. ಹೊರಗೆ ಕುಂತೀವಿ. ಸಂಜೆ ಆಗೈತಿ, 7 ಗಂಟೆ ಆಗೈತಿ. ಹತ್ತತ್ರ ಏನು ಒಳಗಿಲ್ಲ ಫುಲ್ಲು. ಅಲ್ಲಿ ನೋಡ್ರಿ, ಇಲ್ಲಿ ಮ್ಯಾಟ್ ಹಾಕಿ ಅದ್ರ ಮೇಲೆ ಇಟ್ಟಿವಿ ಪಾಟ್ಸ್ನೆಲ್ಲ, ಹೊಸ ಬೀಜಗಳನ್ನ ಹಾಕಿ. ಅವು ಹಾಗೆ ತರಿಸಿ ಹಾಗೆ ಇಟ್ಬಿಟ್ಟೀನಿ ರೀ. ಗ್ರೀನ್ ಗ್ರಾಸ್ ಮಾಡಿ ಹಾಗೆ ಇದ್ವು ಅವು. ಅದಕ್ಕೆ ಯೂಸ್ ಮಾಡೋಣ ಅಂತ ತಗೊಂಡು ನೋಡ್ರಿ. ಇನ್ನೂ ಒಂದು ಐತಿ. ಚಲೋ ಐತಿ ಚಾ ಬಂಗಾರ. ತಿನ್. ದೀಪ ಹಿಂಗೆ ಇಡ್ಬಾರ್ದು ಕಂದ, ಒಳಗೆ ಇಡ್ಬೇಕು ಸ್ವಲ್ಪ. ಅಷ್ಟು ಹೊರಗೆ ಇಟ್ಟಿಯಲ್ಲ. ಹಾಂ ಗಾಳಿನ ಹತ್ತಲ್ಲ ಅಂದ್ರೆ ನೋಡು. ಬತ್ತಿ ಜಾಸ್ತಿ ಹಾಕಿದ್ವಿ ಸರ್ ತಿಂದಿರಲ್ಲ, ಕಮ್ಮಿ ಹಾಕಿದ್ವಿ ತಿಂದಿರ್ತೈತಿ. ಏನೇನದು ಬೆಕ್ಕು ತಿಂತೈತೆ ರೀ ಇದು ಬತ್ತಿನ. ದಿನ ಬತ್ತಿ ಹಾಕ್ತಾನ ಅವನು, ದಿನ ತಿಂದೋಗುತ್ತೆ. ಏನೇನು ನಿಮ್ಮ ಮನೆಗೆ ಬೆಕ್ಕು ತಿಂತಾವಲ್ಲ ನೋಡ್ರಿ. ನಿನ್ನೆ ದೊಡ್ಡ ಇಟ್ಟಿನ, ಇವತ್ತು ಏನೂ ತಿಂದಿಲ್ಲ. ನಿಮ್ಮ ಮನೆಯಾಗ ಬೆಕ್ಕು ಈ ಥರ ಬತ್ತಿ ತಿಂದೋಕೋ ಅಂತ ಕಮೆಂಟ್ ಮಾಡಿರಿ. ಇದಕ್ಕೆ ಏನು ಮಾಡ್ಬೇಕಂತನೂ ಒಂದು ಏನು ಪರಿಹಾರ ಇದ್ರೆ ಹೇಳ್ರಿ. ಅದು ತಿಂದಿರಂಗೆ ಏನು ಮಾಡ್ಬೇಕಂತ. ಸರಿ.